food, grocery, raw chicken, mutton, fish, vegetables, fruit, juice, मिठाई, मेडिसिन, चाय और पानी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। तुम इस ऐप के बारे में किसी को मत बताना। सुना हमने, किसी को मत बताना। स्वागत है आपका बी न्यूज नेशन में। मैं हूं आबिद हुसैन शेख। एमबी पाटिल ने घेरा बीजेपी को। राज्य में होने वाले एमएलसी चुनाव मैसूरू से लेकर बीदर तक तमाम सीटों पर कांग्रेस की जीत पक्की है, कहा एमबी पाटिल ने आज एक प्रेस मीट के जरिए। पूर्व गृह मंत्री और मौजूदा एमएलए एमबी पाटिल ने गांव और ग्रामीण भागों की तरक्की होगी तो देश तरक्की करेगा। कांग्रेस के अधिकार अवधि में ग्रामीण भागों की अभिवृद्धि के लिए काफी फंड दिया गया है और पंचायत राज कांग्रेस की देन है। पहले ही हो जाने वाले इस चुनाव को जिला पंचायत और तालुका पंचायत में हार के डर से बीजेपी सरकार इस चुनाव को टाल रही थी। इस पर अपना गुस्सा जाहिर करते हुए बीजेपी सरकार सत्ता में होने से उनके विधायकों की ताकत ज्यादा है, मगर हमारे उम्मीदवारों के साथ सबसे ज्यादा जनता और चुनावित जनप्रतिनिधियों का समर्थन है, जिसके कारण 5000 वोटों से अपने भाई के जीत का विश्वास जताया। एमबी पाटिल ने इस दौरान राज्य की राजनीति, पिछले दिनों सिद्धरामैया के साथ चिम्मनकट्टी का बर्ताव, एसआर पाटिल के टिकट, अचानक हुए बारिश से नुकसान हुए किसानों को परिहार की मांग जैसे अनेक विषयों पर बात की। डॉक्टर एमबी पाटिल ने ತಿದ್ದುಪಡಿ ಅಂತಂದು ಅಲ್ಲಿ ಎಲ್ಲರಿಗೂ ಕೂಡ ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಎಲ್ಲರಿಗೂ ಕೂಡ ಇವತ್ತು ದಿವಸ ಪ್ರಾತಿನಿಧ್ಯ ಸಿಗಬೇಕು ಅಂತ ಹೇಳಿ ಇವತ್ತು ದಿವಸ ಪಂಚಾಯತ್ ರಾಜ್ ಕಾಯ್ದೆಗೆ ಆಯ್ತು ಇವತ್ತು ದಿವಸ ತಿದ್ದುಪಡಿ ಅಂತಂದು ಲೋಕಸಭೆಯಲ್ಲಿ ಇವತ್ತು ದಿವಸ ಶಕ್ತಿಯನ್ನು ತುಂಬಿದ್ರು. ತದನಂತರ ರಾಮಕೃಷ್ಣ ಹೆಗಡೆ ಅವರು ಮತ್ತು ನಜೀರ್ ಸಾಹೇಬ್ ಅವರು ಕೂಡ ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಕ್ತಿಯನ್ನು ತುಂಬಿದಂಥವ್ರು. ಬೇಲೂರು ಘೋಷಣೆ ಮೂಲಕ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತಷ್ಟು ಆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಯಾರು ಸಡ್ಲಗೊಳಿಸ್ಕೋಬಾರ್ದು, ದುರ್ಬಲಗೊಳಿಸಬಾರ್ದು ಅಂತ ಹೇಳಿ ಸ್ವಲ್ಪ ಬೇಲೂರು ಘೋಷಣೆ ಮೂಲಕ ಅದಕ್ಕೆ ಶಕ್ತಿಯನ್ನು ತುಂಬಿದಂಥವ್ರು. ಮತ್ತು ಎಂ.ವೈ. ಗೋರ್ಪಡೆ ಅವ್ರನ್ನ ಸ್ಮರಣೆ ಮಾಡಬೇಕಾಗ್ತದೆ. ಅವರು ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆ ಸಚಿವರಾಗಿದ್ದಾಗ ಅವರು ಕೂಡ ಬಹಳಷ್ಟು ಈ ಪಂಚಾಯತ್ ರಾಜ್ ವ್ಯವಸ್ಥೆ ಭಾಳ ಒಳ್ಳೆಯ ರೀತಿಯಿಂದ ನಡೀಬೇಕು ಅಂತೇಳಿ ಒಂದು ಆಶೆಯನ್ನು ಪಟ್ಟು ಅನೇಕ ಪ್ರಯತ್ನಗಳನ್ನ, ಕ್ರಮಗಳನ್ನ ಕೈಗೊಂಡಿದ್ರು ಎಂ.ವೈ. ಗೋರ್ಪಡೆ ಅವರು. ಮತ್ತು ಇತ್ತೀಚೆಗೆ ನಮ್ಮ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದ್ದಾಗ 2013ರಿಂದ 2018ರವರೆಗೆ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಮತ್ತಷ್ಟು ಬಲಿಷ್ಠಗೊಳಿಸುವಂಥ ಕ್ರಮಗಳನ್ನ ಕೈಗೊಂಡಿದ್ದು ತಮಗೆಲ್ಲ ಗೊತ್ತಿದೆ. ಇವತ್ತು ಕೇವಲ ಬೆಂಗಳೂರಾಗಲಿ, ಡೆಲ್ಲಿ ಆಗಲಿ, ಮುಂಬೈ ಆಗಲಿ, ಹೈದರಾಬಾದ್ ಆಗಲಿ, ಚೆನ್ನೈ ಆಗಲಿ ಇವು ಅಭಿವೃದ್ಧಿ ಆದರೆ ಇವತ್ತು ನಮ್ಮ ದೇಶ ಅಭಿವೃದ್ಧಿ ಆದಂಗಲ್ಲ. ಹಳ್ಳಿಗಳು ಒಳಗೊಂಡಂಥ ದೇಶ ನಮ್ಮದು, ರೈತರ ಪ್ರಧಾನವಾದಂಥ ದೇಶ ನಮ್ಮದು. ಯಾವಾಗ ಹಳ್ಳಿಗಳ ಅಭಿವೃದ್ಧಿ ಆಗ್ತದೆ ಆವಾಗ ನಿಜವಾಗಿ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ. ಮತ್ತು ಈ ಹಳ್ಳಿಗಳ ಅಭಿವೃದ್ಧಿಗೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ, ಅಧಿಕಾರ ವಿಕೇಂದ್ರೀಕರಣ, ಹಳ್ಳಿಗಳಿದ್ದಂಥ ಜನ ಸ್ಥಳೀಯವಾಗಿ ತಮ್ಮ ಗ್ರಾಮಗಳಲ್ಲಿ ಏನು ಅಭಿವೃದ್ಧಿ ಆಗಬೇಕು, ಅವ್ರಿಗೆ ನೇರವಾಗಿ ಆ ನಿರ್ಣಯನ ತೆಗೆದುಕೊಳ್ಬೇಕು, ಅವ್ರಿಗೆ ಅನುದಾನ ತರಬೇಕು ಅಂತ ಹೇಳಿ ಇವತ್ತೊಂದು ದಿವಸ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಬಂದದ್ದು. ಅದಾಗಲೂ ಕೂಡ ಬಹಳಷ್ಟು ಸಮಸ್ಯೆಗಳು ಹಿಂದೆನೂ ಕೂಡ ಇತ್ತು, ಹಿಂದೆನೂ ಕೂಡ ಇದಾವೆ. ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿದೆ ಅಂತ ನಾನು ಹೇಳಿದಿಲ್ಲ. ಆದರೆ ಇವತ್ತೊಂದು ದಿವಸ UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಅಂತಂದು, ನರೇಗಾ ಯೋಜನೆ ಅಂತಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ಹಣವನ್ನು ಇವತ್ತು ದಿವಸ ಕೊಟ್ಟರು. 2 ಕೋಟಿ, 50 ಲಕ್ಷ, 1 ಕೋಟಿ, 5 ಕೋಟಿವರೆಗೆ ಇವತ್ತು ದಿವಸ ಗ್ರಾಮ ಪಂಚಾಯತಿಗಳು ಸ್ಥಳೀಯವಾಗಿ ಇವತ್ತು ದಿವಸ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಸ್ಥಳೀಯವಾಗಿ ಇವತ್ತು ದಿವಸ ಉದ್ಯೋಗ ಸಿಗಲಿಕ್ಕೆ ಇವತ್ತು ದಿವಸ ಕಾರಣ ಆಗಿದೆ.
ಹೀಗೆ ಕಾಂಗ್ರೆಸ್ ಪಕ್ಷ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಈ ಪಂಚಾಯತ್ ರಾಜ್ ವ್ಯವಸ್ಥೆ ಕೊಟ್ಟಿದೆ. ಆದರೆ ಇವತ್ತೊಂದು ದಿವಸ ತಾವು ನೋಡಿದ್ದೀರಿ, ಅದರ ವ್ಯತಿರಿಕ್ತವಾಗಿ ಇವತ್ತೊಂದು ದಿವಸ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನಡೀಬೇಕಾಗಿತ್ತು. ಇವತ್ತು ಅನೇಕ ನೆಪವನ್ನು ಒಡ್ಡಿ ಸೋಲಿನ ಒಂದು ಆತಂಕದಿಂದ ಅವರು ಸರ್ಕಾರಗಳಿಗೆ ಇವತ್ತೊಂದು ದಿವಸ ಜನರು ತಿರಸ್ಕಾರ ಮಾಡ್ತಾರೆ, ಕೆಟ್ಟ ಹೆಸರಿದೆ ಅಂತ ತಿಳ್ಕೊಂಡು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಯನ್ನ ಯಾವುದೇ ಬಲವಾದ ಕಾರಣಗಳಿಲ್ಲದೆ ಕೇವಲ ಕ್ಷೇತ್ರ ವಿಂಗಡಣೆ ನೆಪ ಹೂಡಿ ಒಂದು ಸಮಿತಿಯನ್ನು ಮಾಡಿ ಮುಂದೂಡಿದ್ದಾರೆ. ಅವ್ರಿಗೆ ಈ ಒಂದು ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತೊಂದು ದಿವಸ ಯಾವಾಗಲೂ ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಗೊಳಿಸಿದ್ದದ್ದು, ಇನ್ನಷ್ಟು ಬಲಗೊಳ್ಳಬೇಕು, ಹಳ್ಳಿಗಳ ಅಭಿವೃದ್ಧಿ ಆಗಬೇಕು, ಮಹಾತ್ಮ ಗಾಂಧೀಜಿಯವರು ಅವರೇ ಮತ್ತು ನಮ್ಮೆಲ್ಲ ಹಿರಿಯರ ನನಸಾಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಇವತ್ತೊಂದು ದಿವಸ ಹಿಂದೆನೂ ಕೂಡ, ಇವತ್ತೂ ಕೂಡ ಮತ್ತು ಮುಂದೆನೂ ಕೂಡ ಆ ದಿಶೆಯಲ್ಲಿ ಕೆಲಸವನ್ನು ಮಾಡಿದೆ, ಮಾಡ್ತಾ ಇದೆ ಮತ್ತು ಮಾಡ್ತಾರೆ. ಇವತ್ತು ವಿಜಯಪುರ ಮತ್ತು ಬಾಗಲಕೋಟೆ ಚುನಾವಣೆಯಲ್ಲಿ ಇವತ್ತು 2 ಸದಸ್ಯರನ್ನು ಒಳಗೊಂಡು ಹಿಂದೆ SR ಪಾಟೀಲ್ರು ಮತ್ತು ಯತ್ನಾಳ್ ಅವರು ಇಬ್ಬರು ಆಯ್ಕೆಯಾಗಿದ್ದರು. ತದನಂತರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸುನೀಲ್ ಗೌಡ ಪಾಟೀಲ್ರನ್ನ ಅಭ್ಯರ್ಥಿಯಾಗಿ ಮಾಡಿದೆ ಎಲ್ಲರ ಅಭಿಪ್ರಾಯದಂತೆ. ಈ ಚುನಾವಣೆಯಲ್ಲಿ ಕೂಡ ನಾವು ನಮ್ಮ ನಿಲುವು, ನನ್ನ ನಿಲುವು ಮತ್ತು ಸುನೀಲ್ ಗೌಡ ಪಾಟೀಲ್ರ ನಿಲುವಾಗಲಿ, ಬಹುತೇಕ ಜನರ ನಿಲುವಾಗಲಿ, ಹಿಂದೆ ನಾವು SR ಪಾಟೀಲ್ರು, ಸಿದ್ದು ನ್ಯಾಮಗೌಡರು ಇಬ್ಬರು ಕೂಡ ಸ್ಪರ್ಧೆ ಮಾಡಿ ಇಬ್ಬರು ಕೂಡ ಜಯಗಳಿಸಿದ್ರು. ಇಬ್ಬರಿಗೂ ಕೂಡ ಏನು ಹಾಲಿ ಸದಸ್ಯರಿದ್ದಾರೆ ಇಬ್ಬರಿಗೂ ಕೂಡಿ ನಾವು ಕಷ್ಟಪಟ್ಟು ಇಬ್ಬರನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಇಬ್ಬರು ಹೆಸರುಗಳನ್ನು ಸೂಚಿಸಿದ್ದೀವಿ. ಅದಾಗಿನೂ ಕೂಡ ಪಕ್ಷ ಇವತ್ತೊಂದು ದಿವಸ ಅನೇಕ ಕಾರಣಗಳಿಂದ, ಲೆಕ್ಕಾಚಾರದಿಂದ ಇವತ್ತೊಂದು ದಿವಸ ಒಬ್ಬರೇ ಒಬ್ಬ ಅಭ್ಯರ್ಥಿನಾಗಿ ಮಾಡಿದ್ದಾರೆ ಸುನೀಲ್ ಗೌಡ ಪಾಟೀಲ್ಗೆ. ಈ ಚುನಾವಣೆಯಲ್ಲಿ ಇವತ್ತು ಹೆಚ್ಚಿನದಾಗಿ ಅಲ್ಲಿಯ ಸಿದ್ದರಾಮಯ್ಯ ಅವರನ್ನು ಒಳಗೊಂಡು ಮೊನ್ನೆ ಬದಾಮಿಯಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಕ್ಷೇತ್ರದ ಮಾಜಿ ಮುಖ್ಯಮಂತ್ರಿಗಳಾಗಿ ಕೂಡ ಅವರೇ ಖುದ್ದಾಗಿ ಬಂದು ತಮ್ಮ ಕ್ಷೇತ್ರದ ಗ್ರಾಮ ಪಂಚಾಯತಿ ಸದಸ್ಯರ, ಪುರಸಭೆ, ಪಟ್ಟಣ ಪಂಚಾಯತಿ ಸದಸ್ಯರ ಸಭೆ ಮಾಡಿ ಸುನೀಲ್ ಗೌಡರಿಗೆ ಮತ ಹಾಕಬೇಕು ಅಂಥೇಳಿ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಅದೇ ರೀತಿ ಬೀಳಿಗೆಯಲ್ಲಿ SR ಪಾಟೀಲ್ರು, JT ಪಾಟೀಲ್ರು ಕೂಡ ಇವತ್ತು ಪ್ರಚಾರವನ್ನು ಕೈಗೊಂಡಿದ್ದಾರೆ. ಅಜಯ್ ಕುಮಾರ್ ಸರ್ನಾಯಕರು ಎಲ್ಲರೂ ಕೂಡ ಪ್ರಚಾರ ಕೈಗೊಂಡಿದ್ದಾರೆ. ಬಾಗೇವಾಡಿಯಲ್ಲಿ ಶಿವಾನಂದ ಪಾಟೀಲ್ರು, ಇಂಡಿಯಲ್ಲಿ ಅಲ್ಲಿಯ ಶಾಸಕರಾದಂಥ ಯಶವಂತಗೌಡ ಪಾಟೀಲ್ರು, ನಮ್ಮ ಜಮಖಂಡಿಯಲ್ಲಿ ಸಿದ್ದು ನ್ಯಾಮಗೌಡರು, ಆನಂದ್ ನ್ಯಾಮಗೌಡರು, ಸಿದ್ದು ನ್ಯಾಮಗೌಡರು ನೆನಪು ಬರ್ತದೆ ಅವರು, ಆನಂದ್ ನ್ಯಾಮಗೌಡರು, ನನ್ನ ಬಬಲೇಶ್ವರ ಕ್ಷೇತ್ರದಲ್ಲಿ ನಾನು, ಅದ್ರ ಜೊತೆಗೆ ಅವತ್ತೇ ನಾಗ್ಟಾನ್ ಮತಕ್ಷೇತ್ರದಲ್ಲಿ ರಾಜು ಅಲ್ಗೂರವರು ಮತ್ತು ವಿಠಲ್ ಕಟ್ಟಗೊಂಡವ್ರ ನೇತೃತ್ವದಲ್ಲಿ ಒಂದೇ ಸಭೆಯನ್ನು ಮಾಡಿದ್ದೀವಿ. ಮುದ್ದೇಬೇಳದಲ್ಲಿ CS ನಾಡಗೌಡರು, ಆಮೇಲೆ ಹುನಗುಂದನಲ್ಲಿ ವಿಜಯಾನಂದ ಕಾಶ್ಯಪ್ನವರು ಮತ್ತು ವೀಣಾ ಕಾಶ್ಯಪ್ನವರು ಮತ್ತು ಇನ್ನಿತರರು, ಯಾಳಗಿ BS ಪಾಟೀಲ್ರು ಮತ್ತು ಛಾಯಾಗಳವರು ದೇವರ ಪ್ರಿಯಲ್ಲಿ, ನಂಜೇನ್ ಮಠರು ಇವತ್ತು ಬಾಗಲಕೋಟ್ನಲ್ಲಿ, HY ಮೇಟಿಯವರು ಬಾಗಲಕೋಟ್ನಲ್ಲಿ, ಉಮಾಶ್ರೀ ಅವರು ತೇರದಾಳದಲ್ಲಿ, ಆಮೇಲೆ ಮುಷ್ರೀಫ್ ಅವರು ತೊರವಿ ಒಂದೇ ಪಂಚಾಯತ್ ಬರ್ತಿತ್ತು, ಅವರು ತೊರವಿಯಲ್ಲಿ. ಅದೇ ರೀತಿ ಇವತ್ತೊಂದು ದಿವಸ ತಿಮ್ಮಾಪುರ್ ಅವರು ಮುದ್ದೋಳದಲ್ಲಿ, ಸತೀಶ್ ಬಂಡಿವಡ್ಡವರು, ದಯಾನಂದ್ ಪಾಟೀಲ್ರು, ಆಮೇಲೆ ಸಿಂದಗಿಯಲ್ಲಿ ಅಶೋಕ್ ಮನಗೂಳಿ ಅವರು, ಸುಣಗಾರ್ ಅವರು, ಇನ್ನೂ ಅನೇಕ ಎಲ್ಲ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದ ಅವರವ್ರ ಕ್ಷೇತ್ರದಲ್ಲಿ ಅವರು ಜವಾಬ್ದಾರಿಯನ್ನು ಸುನೀಲ್ ಗೌಡ ಜೊತೆ ಪ್ರಚಾರ ಮಾಡಿ ಮತ್ತು ಅಸಂಖ್ಯಾತ ಕಾಂಗ್ರೆಸ್ ಪಕ್ಷದ ಹಿರಿಯರು, ಕಾರ್ಯಕರ್ತರು, ಮುಖಂಡರು ಇವತ್ತು ಪ್ರಚಾರವನ್ನು ಕೈಗೊಂಡಿದ್ದಾರೆ. ಹೋದ ಸಲ ಚುನಾವಣೆಯಲ್ಲಿ ಏನು
ಉಪಚುನಾವಣೆ ನಡೀತು. ಸುನಿಲ್ ಗೌಡ ಪಾಟೀಲ್ರು ಏಕೈಕ ಅಭ್ಯರ್ಥಿ ಆಗಿದ್ದಾಗ ಸಿಂಗಲ್ ಕಾನ್ಸ್ಟೆನ್ಸಿ ಇತ್ತು. ಅವಾಗ ಸುಮಾರು 4,800 ಮತಗಳನ್ನು ತಗೊಂಡು 2,000 ಮತಗಳ ಅಧಿಕ ಮತಗಳಿಂದ ಒಂದು ಸಹ ಆರಿಸಿ ಬಂದಿದ್ದರು. ಈಗ ಪರಿಸ್ಥಿತಿ ವಿಭಿನ್ನವಾದಾಗ ಕೂಡ ಇವತ್ತು BJP ಸರ್ಕಾರ ರಾಜ್ಯದಲ್ಲಿದೆ, ಕೇಂದ್ರದಲ್ಲಿದೆ. ಅವರು ಕೂಡ 8 ಜನ ಶಾಸಕರನ್ನು ಹೊಂದಿದ್ದಾರೆ, 2 ಸಚಿವರಿದ್ದಾರೆ, 2 ಸಂಸತ್ ಸದಸ್ಯರಿದ್ದಾಗ ಇದಾಗಿಯೂ ಕೂಡ ಇಷ್ಟೆಲ್ಲ ಆಗಿಯೂ ಕೂಡ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ, ವಿಶ್ವಾಸ ಇದೆ. ಎಲ್ಲ ಕಡೆ ಜನರು, ಸದಸ್ಯರು, ನಾಯಕರು, ಹಿರಿಯರು ಎಲ್ಲ ಗ್ರಾಮಗಳು ಸಹ ನನಗೆ ಫೋನ್ ಕರೆ ಮಾಡೋ ಮೂಲಕ, ಭೇಟಿಯಾಗುವ ಮೂಲಕ ನನಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕನಿಷ್ಠ ಪಕ್ಷ ಈಗ ಪ್ರಥಮ ರೌಂಡ್ನಲ್ಲೇ ನಾವು 1,000-1,500 ಅಂತರ ಮತಗಳಿಂದ, ಸರ್ಪ್ಲಸ್ ಓಟ್ಲಿಂದ, ಯಾಕಂದ್ರೆ ನಾವು ಚುನಾವಣೆ ಗೆಲ್ಲಕ್ಕೆ 2,440 ಓಟ್ಗಳು ಬೇಕು ನಮಗೆ. ಅಂದ್ರೆ ಡಿವೈಡೆಡ್ ಬೈ 3+1 3,318. ಕನಿಷ್ಠ ಪಕ್ಷ ನಾವು 5,000 ಮತಗಳನ್ನ ಪಡೆದುಕೊಂಡು 2,500 ಏನು ಬೇಕಲ್ಲ ಅದ್ರ 2 ಪಟ್ಟು 2,500 ವೋಟ್ಸ್ ನಂಬಬೇಕು. ಅದ್ರ 2 ಪಟ್ಟು ಮತಗಳಿಂದ ಸುಮಾರು 5,000 ಮತಗಳನ್ನ ಪಡೆದುಕೊಂಡು ಸಹ ನಾವು ಈ ಎಲ್ಲ ನಾಯಕರ, ನಾನು ಈಗಾಗಲೇ ಹೇಳಿದ್ದೀನಲ್ಲ, ಈ ಎಲ್ಲ ನಾಯಕರು ಸಿದ್ದರಾಮಯ್ಯ ಒಳಗೊಂಡು ಎಲ್ಲ ಶಾಸಕರು, ಮಾಜಿ ಶಾಸಕರು, ನಮ್ಮ ಅಭ್ಯರ್ಥಿ 2018 ಅಭ್ಯರ್ಥಿಗಳು, ಇನ್ನಿತರ ಎಲ್ಲ ನಾಯಕರು, ಲೋಕಸಭೆ ನಮ್ಮ ಅಜಯ್ ಸರ್ ನಾಯಕರು, ಇನ್ನು ಎಲ್ಲರೂ ಕೂಡ ಸಹ ಪ್ರಕಾಶ್ ರಾಠೋಡ್ ಅವರು, ಭಾಳಷ್ಟು ಜನ, ಕಾಂತಾ ನಾಯಕ್, ಭಾಳಷ್ಟು ಜನ ಸಹ ಪ್ರಚಾರ ಮಾಡಿದ್ದಾರೆ. ಎಲ್ಲರೂ ಕೂಡ ಇವತ್ತು ಪ್ರಚಾರ ಮಾಡಿದ್ದಾರೆ. ಎಲ್ಲರ ಒಂದು ಪ್ರಯತ್ನದಿಂದ ನಾವು 5,000 ಮತಗಳಕ್ಕಿಂತ ಜಾಸ್ತಿ ಮತ ಪಡ್ಕೊಂಡು ನಾವು ಈ ಚುನಾವಣೆಯನ್ನು ಗೆಲ್ತೇವೆ. ಎರಡನೇದಾಗಿ ಇವತ್ತು ತಮ್ಗೆ ಗೊತ್ತಿದೆ, ಈ ಅಕಾಲಿಕ ಮಳೆ 2ನೇ ಭಾಗ ಇದು ಭಾಳ ಪ್ರಮುಖ. ಈ ಅಕಾಲಿಕ ಮಳೆ ಜನ ಭಾಳ ಖುಷಿಯಾಗಿದ್ದರು. ಯಾಕಂದ್ರೆ ಬೇಸಿಗೆ ಬಂದರೂ ಕೂಡ ಈ ಬರದ ಛಾಯೆ ಅವ್ರ ಮೇಲೆ ಕಂಡು ಬಂದಿರಲಿಲ್ಲ. ಯಾಕಂದರೆ ನೀರು ಕೊಟ್ಟಿದ್ದೀವಿ ನಾವು ಎಲ್ಲ ಕಡೆಯೂ ಕೂಡ. ಬಾವಿಗಳಲ್ಲಿ ಬೋರ್ ನೀರಿತ್ತು, ಬೋರ್ಗಳಿತ್ತು, ಕಾಲುವೆಗಳು ನೀರು ಹರಿಸಿ ಇವತ್ತು ಜನರು ನೆಮ್ಮದಿ ಎದ್ದಿದ್ರು. ಆ ಬರದ ವಾತಾವರಣ ಇವತ್ತು ಅವ್ರಿಗೆ ಅರ್ಥ ಆಗಿರಲಿಲ್ಲ, ಕುಡಿಲಿಕ್ಕಾಗಲಿ ಅಥವಾ ತಮ್ಮ ತೋಟಗಾರಿಕೆ ಬೆಳೆ ಆಗಲಿ, ಇನ್ನಿತರ ಬೆಳೆಗಳಿಗಾಗಲಿ. ಆದರೆ ಇವತ್ತು ದಿವಸ ಪ್ರಕೃತಿ ವಿಕೋಪ ಏನು ಇತ್ತೀಚೆಗೆ ಈ ಚಂಡಮಾರುತದಿಂದ, ವಾಯುಭಾರ ಕುಸಿತದಿಂದ ಏನು ಅಕಾಲಿಕ ಮಳೆ ಆಯಿತು, ಮಂಜು ಕವಿದ ವಾತಾವರಣದಿಂದ ಇವತ್ತು ಏನು ದ್ರಾಕ್ಷಿ ಹೂ ಬಿಟ್ಟಿರುವಂಥದ್ದು ಎಲ್ಲನೂ ಕೂಡ 90% ಹೂ ಬಿಟ್ಟಿರುವಂಥದ್ದು ಎಲ್ಲನೂ ಕೂಡ ಉದುರೋಗಿದೆ. ಅದೇ ರೀತಿ ಕಾಯಿಗಳಾಗಿದ್ದರೂ ಕೂಡ ಒಡೆದು ಇವತ್ತು ದಿವಸ ಸಂಪೂರ್ಣವಾಗಿ ಇವತ್ತು ಹಾನಿಯಾಗಿದೆ. 100ಕ್ಕೆ 100ರಷ್ಟು ಇವತ್ತು ದಿವಸ ದ್ರಾಕ್ಷಿ ಬೆಳೆ ಇವತ್ತು ದಿವಸ ನಾಶ ಆಗಿದೆ. ಮತ್ತು ಅದೇ ರೀತಿ ತೊಗರಿನೂ ಕೂಡ ಕಪ್ಪುಗಟ್ಟಿ ಇವತ್ತು ದಿವಸ ಎಲ್ಲ ಒಡೆದು ಹೋಗಿ ಸಂಪೂರ್ಣವಾಗಿ ತೊಗರಿ ಅದನ್ನು 100ಕ್ಕೆ 100ರಷ್ಟು ಇವತ್ತು ದಿವಸ ಹಾನಿಯಾಗಿದೆ. ನಾನು ಈ ಚುನಾವಣೆ ಮಧ್ಯೆಯೂ ಕೂಡ ನಾನು ಭಾಳ ಮಹತ್ವದ್ದು, ಯಾಕಂದರೆ ಅವರು ರೈತರ ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆ ನಾನು ಸ್ಪಂದನೆ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ನಾನು ಮೊದಲು ಜಿಲ್ಲಾಧಿಕಾರಿಗಳ ಜೊತೆ, ಇನ್ನಿತರ ಅಧಿಕಾರಿ ಜೊತೆ ಮಾತಾಡಿದೆ. ಮತ್ತು ಖುದ್ದಾಗಿ ನಾನು ಇಟಾಗ್ಯಾಳು, ಟಕ್ಕಳ್ಕಿ, ಕಳಕೌಟ್ಗಿ, ಆಮೇಲೆ ಬಾಬಾನಗರ್, ಬಿಜ್ಜರ್ಗಿ, ತಿಕೋಟ ಮತ್ತು ಆ ಕಡೆ ತಾಜ್ಪೂರು, ಆಮೇಲೆ ನಿಡೋಣಿ, ಈ ಎಲ್ಲ ಕಡೆ ಹೊತ್ತು ಸಹ ನಾನು ಅಧಿಕಾರಿಗಳನ್ನ ನೋಡಿಕೊಂಡು, ತಹಶೀಲ್ದಾರ್ ಆಗಿರ್ಬೋದು, ಆಮೇಲೆ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ನೋಡಿಕೊಂಡು ನಾನು ಸಮೀಕ್ಷೆಯನ್ನು ಮಾಡಿದ್ದೀನಿ. ಮತ್ತು ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ. ಏನು ಸಮೀಕ್ಷೆ ಸರಿಯಾಗಿ ಆಗಬೇಕು, ಯಾರೂ ಕೂಡ ಅದರ ಉಳಿಬಾರ್ದು. ಪರಿಹಾರ 2ನೇ ಭಾಗ, ಮೊದಲು ಸಮೀಕ್ಷೆ ಮಾತ್ರ ಪರ್ಫೆಕ್ಟ್ ಆಗಿ ಆಗಬೇಕು, ಯಾರು ಕೂಡ ಸಮೀಕ್ಷೆಯಲ್ಲಿ ಉಳ್ಕೋಬಾರ್ದು. ಸಂಪೂರ್ಣ ಸಮೀಕ್ಷೆ ಆಗಬೇಕು ಕರೆಕ್ಟಾಗಿ. ಇವತ್ತು ದಿವಸ ಏನು ಪರಿಸ್ಥಿತಿ ಇದೆ ಅಂತೇಳಿ, ಯಾರ್ದು ಎಷ್ಟೆಷ್ಟು ನುಕ್ಸಾನ ಆಗಿದೆ, ಎಷ್ಟು ಎಕರೆ ನುಕ್ಸಾನ ಆಗಿದೆ, ದ್ರಾಕ್ಷಿ ಇರ್ಬೋದು ಅಥವಾ ತೊಗರಿ ಇರ್ಬೋದು, ಅದನ್ನು ಮಾಡಬೇಕು. ಮತ್ತು ನಾನು ತೋಟಗಾರಿಕೆ ಇಲಾಖೆಯ ವೈಸ್ ಚಾನ್ಸಲರ್ ಅವ್ರಿಗೂ ಕೂಡ ಮಾತಾಡಿದೆ. ಅವರು ಅಮೆರಿಕಕ್ಕೆ ಹೋಗಿದ್ರು, ಅವರ
ಅನುಪಸ್ಥಿತಿಯಲ್ಲಿ ಇವತ್ತು ದಿವಸ ಒಬ್ಬರು ಇನ್ಚಾರ್ಜ್ ಕುಲಕರ್ಣಿ ಅವರು ಅಂತೇಳಿ ದಿವಸ ಯಾರು ಅವ್ರಿಗೆ ಬಾಗಲಕೋಟೆ ತೋಟಗಾರಿಕೆ ಅವ್ರಿಗೆ, ಯಾಕಂದರೆ ಅವ್ರು ಸೈಂಟಿಸ್ಟು ಟೀಮ್ ಮಾಡ್ಕೊಂಡವ್ರು, ಅವ್ರಿಗೂ ಕೂಡ ನಾನು ಅದೇ ವಿನಂತಿ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಸರಿಯಾದ ರೀತಿಯಲ್ಲಿ ಇವತ್ತು ತಮ್ಮ ತಂಡಗಳೇನಿದೆ ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿ ಅವ್ರಿಗೆ ವೈಜ್ಞಾನಿಕವಾಗಿ ಯಾವ ರೀತಿ ಇವತ್ತು ದಿವಸ ಇದು ಆಗಿದೆ ಆ ರೀತಿ ಇವತ್ತು ದಿವಸ ವರದಿಯನ್ನು ತಾವು ಕರೆಕ್ಟಾಗಿ ಇವತ್ತು ದಿವಸ ಸಲ್ಲಿಕೆ ಆಗಬೇಕು. ಎಲ್ಲೇ ಒಂದು ಯಾವುದೇ ಒಂದು ತಾಂತ್ರಿಕ ಕಾರಣದಿಂದಾಗಲಿ ಮತ್ತಿತರ ಕಾರಣದಿಂದಾಗಲಿ ರೈತರಿಗಾಗಲಿ ತೋಟಗಾರಿಕೆ ಬೆಲೆ ಬೆಳೆದಂಥವ್ರಿಗೆ ತೊಂದರೆ ಆಗಬಾರ್ದು, ಆ ರೀತಿಯಲ್ಲಿ ಇವತ್ತು ದಿವಸ ಮಾಡಿ ಅಂತೇಳಿ ನಾನು ಅವ್ರಿಗೂ ಕೂಡ ತೋಟಗಾರಿಕೆ ಇಲಾಖೆಯವ್ರಿಗೆ ಏನು ತಂಡ ಇದೆ ಅವ್ರಿಗೂ ಕೂಡ ವಿನಂತಿ ಮಾಡ್ಕೊಂಡಿದ್ದೀನಿ. ಅವ್ರ ಜೊತೆ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಖುದ್ದಾಗಿ ಬಂದಿದ್ದಾರೆ ನನ್ನ ಜೊತೆ, ಮತ್ತು ಅಗ್ರಿಕಲ್ಚರ್ ನೀವು ಅವರು ಕೂಡ ಜಂಟಿಯಾಗಿ ಇವತ್ತು ದಿವಸ ಇದನ್ನು ಮಾಡಬೇಕು ಅಂತ ಹೇಳಿ ಮತ್ತೆ ತದನಂತರ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳು 2ನೇ ಸಲ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೀನಿ. ಜಿಲ್ಲಾಧಿಕಾರಿಗಳು ದಯವಿಟ್ಟು ಇದೇನು ರಿಪೋರ್ಟ್ ಹೋಗ್ತದಲ್ಲ ಪರ್ಫೆಕ್ಟಾಗಿ ಹೋಗಬೇಕು. ಯಾಕಂದ್ರೆ ರಿಪೋರ್ಟ್ನಲ್ಲಿ ಇವತ್ತು ದಿವಸ ಏನೋ ನಮ್ಮಿಂದ ಏನಾದರೂ ತೊಂದರೆ ಆಗಿ ಇವತ್ತು ದಿವಸ ರಿಪೋರ್ಟ್ನಲ್ಲಿ ಇವತ್ತೊಂದು ದಿವಸ ಯಾವುದೇ ಮಾನದಂಡ ಇದನ್ನೆಲ್ಲನೂ ಕೂಡ ಕರೆಕ್ಟಾಗಿ ಇವತ್ತೊಂದು ದಿವಸ ಮಾಡಿ ಇವತ್ತೊಂದು ದಿವಸ ಹಾಕಬೇಕು. ಅದರಿಂದ ತೊಂದರೆ ಆಗಬಾರ್ದು. ಹಿಂದಕ್ಕೊಮ್ಮೆ ಆಗಿತ್ತು ನನಗೆ, ಹಿಂದೆ ಒಮ್ಮೆ ಜಿಲ್ಲಾಧಿಕಾರಿಗಳಿದ್ದಾಗ ನಾನು ನೆನಪಿದೆ ನನಗೆ ಒಂದು ಸಲ ಈ ಸಾವಿನ ಸುಸೈಡ್ ರೇಟ್ನಲ್ಲಿ ಪರ್ಸೆಂಟೇಜ್ ಏನಾಗಿತ್ತು, ನಂಬರ್ ಆಫ್ ಡೆತ್ಸು ಬಿಜಾಪುರದಲ್ಲಿ ಜಾಸ್ತಿ ಆಗಿತ್ತು. ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಒಂದು ಪರ್ಸೆಂಟೇಜ್ ಇತ್ತು, ಇವ್ರು ನಂಬರ್ ಆಫ್ ಡೆತ್ಸ್ ಹಾಕಿದ್ರು. ಇದಕ್ಕೆ ಒಂದು ಸಲ ನೆನಪಿದೆ, ಪರ್ಸೆಂಟೇಜ್ ವೈಸ್ ನಾವು ಜಾಸ್ತಿ ಇದ್ವಿ, ಆ ನಂಬರ್ಸ್ ಮೇಲೆ ಆಗಿ ಒಂದು ದಿವಸ ಗೊಂದಲಾಗಿತ್ತು. ಹಿಂದಕ್ಕೆ ಒಮ್ಮೆ ಭಾಳ ಹಿಂದೆ ಒಮ್ಮೆ ಐ ಥಿಂಕ್ ಮೊಹಮ್ಮದ್ ಮೊಹಸಿನ್ ಅವರು ಇದ್ರೆ ಕಾಣ್ತದೆ, ಆ ಟೈಮ್ ಸಮಾಜದಲ್ಲಿ ನಾನು ನೆನಪಿದೆ ಹಿಂದೆ. ಆದರೆ ನಮ್ಗೆ ಅವಾಗ ಅದು ಏನು ಮಹಾರಾಷ್ಟ್ರ ಪ್ಯಾಕೇಜ್ ಇತ್ತಲ್ಲ, ನಮ್ಮದು ಮಹಾರಾಷ್ಟ್ರ ಮಾದರಿ ಪ್ಯಾಕೇಜ್ನಲ್ಲಿ, ಆದರೆ ನಾವು ಉಳ್ಕೊಂಡ್ವಿ. ವಿದರ್ಭ ಪ್ಯಾಕೇಜ್ನಲ್ಲಿ ನನ್ನ ನೆನಪಿದೆ, ಅದು ಎಡವಟ್ಟಾಗಿದ್ದು ನಮ್ಮಿಂದ. ನಮ್ಮ ಅಂಕಿ ಏನು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಬರೀ ನಾವು ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ನಂಬರ್ ಆಫ್ ಡೆತ್ಸ್ ಇಷ್ಟು, ನಂಬರ್ ಆಫ್ ಡೆತ್ಸ್ ಇಷ್ಟು ಅಂತ. ಬಟ್ ಅದು ಇಟ್ ವಾಸ್ ಆನ್ ಪರ್ಸೆಂಟೇಜ್ ಮಾಡಿ ನಾವು ಇದರ ಕ್ವಾಲಿಫೈ ಆಗ್ತಿದ್ವಿ. ಹೀಗಾಗಿ ನಾವಿಂದಾಗ ನಾನು ಗುತ್ತಿಗೆ ವಕೀಲರು ಭಾಳ ಪ್ರಯತ್ನ ಮಾಡಿದ್ದೀವಿ, ಬಟ್ ಅದು ಆಗಿ ಹೋಗ್ಬಿಟ್ಟಿತ್ತು. ಮುಂದೆ ನಾವು ಅದರ ನಮ್ಮ ಕೈ ತಪ್ಪು ಅಂತಾಯಿತು. ಮುಂದೆ ಸರ್ಕಾರನೇ ಇವತ್ತು ದಿವಸ ನಾವು ಪ್ಯಾಕೇಜನ್ನು ಕೂಡ ಮಾಡಿ ಇವತ್ತು ದಿವಸ ಮಾಡಿದ್ವಿ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮತ್ತು ನಾಳೆ ಏನು ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗ್ತದೆ, ಮೊನ್ನೆ ಸಿದ್ದರಾಮಯ್ಯ ಅವ್ರ ಜೊತೆ ಬಂದಾಗ ನಾನು ಮಾತಾಡಿ ಚರ್ಚೆ ಮಾಡಿದ್ದೀನಿ. ಎಲ್ಲ ಸಂಪೂರ್ಣವಾಗಿ ಡೀಟೇಲ್ಸ್ ತೊಗೊಂಬ ಅಂತ ಹೇಳಿದಾರೆ, ನಾನು ಡೀಟೇಲ್ಸ್ ತೊಗೋತೀನಿ. ಮಾಧ್ಯಮದವ್ರು ತಾವು ಕೂಡ ನಿಮ್ಮ ಕಡೆ ಇರುವಂಥ ಮಾಹಿತಿ, ತಾವು ಭಾಳ ಕಡೆ ವಿಸಿಟ್ ಮಾಡಿದಿರಿ, ತಮ್ಮ ಕಡೆ ಎಲ್ಲ ನೋಡಿದಿರಿ, ನಿಮ್ಮ ಕಡೆ ಇರುವಂಥ ಮಾಹಿತಿಯನ್ನು ಕೂಡ ದಯವಿಟ್ಟು ನಾನು ಕೊಡಿ. ನಮ್ಮೆಲ್ಲರ ಮಾಹಿತಿಯನ್ನು ತೆಗೆದುಕೊಂಡು ಇವತ್ತು ಏನು ಅಧಿವೇಶನ ನಡೀತದೆ, ನಾವು ನಮ್ಮ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವಿಯನ್ನು ಅರ್ಪಣೆ ಮಾಡ್ತೇನೆ. ಮತ್ತು ವಿರೋಧ ಪಕ್ಷ ನಾಯಕರಿಗೂ ಕೂಡ ಇವತ್ತು ಈ ಸದನದಲ್ಲಿ ಈ ಏನು ಹಾನಿಯಾಗಿದೆ ಅವರಿಗೆ ಸೂಕ್ತವಾದಂಥ ಪರಿಹಾರ ಸಿಗಬೇಕು, ಪ್ಯಾಕೇಜ್ ವ್ಯವಸ್ಥೆ ಆಗಬೇಕು. ಮತ್ತು ಇನ್ಶೂರೆನ್ಸ್ ಏನಿದೆ, ಯಾರ್ಯಾರು ಇನ್ಶೂರೆನ್ಸ್ ಮಾಡಿದ್ದಾರೆ ಆ ಇನ್ಶೂರೆನ್ಸ್ ಸರಿಯಾಗಿ ಸಿಗಬೇಕು. ಇನ್ಶೂರೆನ್ಸ್ನಲ್ಲಿ ಭಾಳಷ್ಟು ಗೊಂದಲ ಇದೆ. ಅನೇಕ ಸಲ ಏನೋ ಹಳೆ ಇನ್ಶೂರೆನ್ಸು ಲಿಂಕೇಜ್ ಆಗಿಲ್ಲ, ಯಾವುದು ನಿಮ್ಮ ಅವ್ರದ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, ಅಕೌಂಟ್ ಲಿಂಕ್ ಆಗಿಲ್ಲ, ಹಾಗೆ ಹೀಗೆ ಹೆಸರುಗಳು ಸರಿಯಾಗಿ ಮ್ಯಾಚ್ ಆಗಿಲ್ಲ ಅಂತೇಳಿ ಭಾಳಷ್ಟು ಹಿಂದೆನೂ ಕೂಡ ಗೊಂದಲ ಇದ್ದದನ್ನು ತಾವು ಕೂಡ ಮಾಧ್ಯಮದವರು ಅನೇಕ ಸಲ ಇದನ್ನು ಮಾಧ್ಯಮ ಮೂಲಕ ತಂದಿದ್ದೀರಿ. ಇನ್ಶೂರೆನ್ಸ್ದವರು ಕೂಡ ಭಾಳಷ್ಟು ಇದು ಮಾಡಬೇಕು. ಮತ್ತು ಅದನ್ನು ಕೂಡ ನಾನು ಜಿಲ್ಲಾಧಿಕಾರಿಗಳು ಹೇಳಿದ್ದೀನಿ, ಇನ್ಶೂರೆನ್ಸ್ ಆಫೀಸರ್ಸನ್ನು ಕರೆಸಿ ನೀವು ಸರಿಯಾಗಿ ಇವತ್ತು ದಿವಸ ಅದನ್ನು ಕರೆಕ್ಟಾಗಿ ಇವತ್ತು ದಿವಸ ಅಕ್ಸೆಸ್ ಮಾಡ್ಕೋಬೇಕು ಅಂತೇಳಿ ಇನ್ಶೂರೆನ್ಸ್ದವ್ರಿಗೂ ಕೂಡ ತಾವು ತಾಕೀತು ಮಾಡಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದೀನಿ. ಅವ್ರ ಸಭೆಯನ್ನು ಕೂಡ ನಡೆಸಿ ಅಂತ ಹೇಳಿದ್ದೀನಿ. ಜಿಲ್ಲಾಧಿಕಾರಿಗಳು ಇನ್ಶೂರೆನ್ಸ್ ಆಗಲಿ, ಅಧಿಕಾರಿಗಳ ಜೊತೆ ಆಗಲಿ, ಸೈಂಟಿಸ್ಟ್ ಎಲ್ಲನೂ ಕೂಡ ನಾನು ಕೋಆರ್ಡಿನೇಟ್ ಮಾಡ್ತೀನಿ. ಒಟ್ಟಾರೆ ಈ ರೈತರಿಗೆ ಏನು ದ್ರಾಕ್ಷಿ ಮತ್ತು ನಮ್ಮ ತೊಗರಿ ಮತ್ತು ಇನ್ನಿತರ ಬೆಳೆಗಳು ನಾಶ ಆಗಿದ್ದಾವೆ, ಅವ್ರಿಗೆ ಸೂಕ್ತವಾದಂಥ ಪರಿಹಾರ ಸಿಗಬೇಕು. ಮತ್ತು ರಾಜ್ಯ ಸರ್ಕಾರ ಕೂಡ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಯಾಕಂದ್ರೆ ಬಹುತೇಕ ಏನಾಗ್ತದೆ, ನಾವು ಈ ಪ್ರಕೃತಿ ವಿಕೋಪದಡಿಯಲ್ಲಿ NDRF ನಾಮ್ಸ್ ಪ್ರಕಾರ ಕೊಟ್ಟರೆ 4,000 5,000 ರೂಪಾಯಿ ಒಂದು ಹೆಕ್ಟರ್ಗೆ ಕೊಡ್ತೀವಿ, 10,000 8,000 10,000 ಪರ್ ಹೆಕ್ಟರ್. ಅದೇನೂ ಸಾಲದಲ್ಲ. ದ್ರಾಕ್ಷಿ ಬೆಳೆ ಪ್ರತಿಯೊಬ್ಬರು ಒಂದು ಎಕರೆಗೆ 1 ಲಕ್ಷ ರೂಪಾಯಿ ನುಕ್ಸಾನ ಆಗಿರ್ತದೆ. ತೊಗರಿಯಲ್ಲಿ ಪ್ರತಿ ಎಕರೆಗೆ 45,000 ರಿಂದ 50,000 ರೂಪಾಯಿ ನುಕ್ಸಾನ ಆಗಿರ್ತದೆ. ಅವ್ರಿಗೆ ನಾವು ಒಂದು 5,000 ಒಂದು ಎಕರೆ ಕೊಟ್ಟರೆ ಅದು ಏನೂ ಕೂಡ ಸಾಲದ. ಅವರು ಗೊಬ್ಬರ ಕಿಮ್ಮತ್ತನ್ನು ಕೂಡ ಹಾಗಾಗಿಲ್ಲ. ಅವ್ರು ಔಷಧಿಗೆ ನಾವು ಹೇಳ್ತಾ ಇದ್ರು, ನಮ್ಮ ಔಷಧಿ ಕಿಮ್ಮತ್ತು ಆಗಲ್ಲ ಸಾಹೇಬ್ರ, ಅಷ್ಟು ಕೊಟ್ಟರೆ ನಮಗೆ ಇದು ಆಗಬೇಕು ಅಂಥೇಳಿ. ಮತ್ತು ಈ ಮೂಲಕ ನಾನು ತಮ್ಮಲ್ಲಿನೂ ಕೂಡ ವಿನಂತಿ ಮಾಡ್ಕೊತೀನಿ. ಇವತ್ತು ರೈತರಿಗೆ ನಾನು ಹೇಳಿದ್ದೀನಿ, ಇನ್ನೂ ಭಾಳಷ್ಟು ಜನ ಇನ್ಶೂರೆನ್ಸ್ ಮಾಡ್ತಾ ಇಲ್ಲ. ಈ ಇನ್ಶೂರೆನ್ಸ್ಗೆ ನಾನು ಕೂಡ ಅವತ್ತು ದಿವಸ ಒತ್ತಾಯ ರೈತರಿಗೆ ಮೇಲೆ ಕಂಪಲ್ಸರಿಯಾಗಿ ಅವ್ರ ತಲೆಯಲ್ಲಿ ಏನಿದೆ, ಒಮ್ಮೆ ಇನ್ಶೂರೆನ್ಸ್ ಬರೋದಲ್ಲಪ್ಪ, ಬರ್ತದೆ, ಹಿಂಗೆಲ್ಲ ಇರ್ತದೆ. ಇನ್ಶೂರೆನ್ಸ್ ಮಾಡೋದು ಭಾಳ ಸೂಕ್ತ. ಅದಕ್ಕೆ ಅದು ವ್ಯಾಪಕವಾಗಿ ಅದ್ರ ಬಗ್ಗೆ ಇನ್ಶೂರೆನ್ಸ್ ಮಾಡಬೇಕು ಅನ್ನೋದನ್ನ ಇವತ್ತು ದಿವಸ ನಾವು ಪ್ರಚಾರ ಮಾಡಬೇಕು. ಅದ್ರ ಬಗ್ಗೆ ನಿಮ್ಮ ಪಾತ್ರ ಭಾಳ ದೊಡ್ಡದಿದೆ. ಮಾಧ್ಯಮದವ್ರು ತಾವು
ಇನ್ಶೂರೆನ್ಸ್ ಮಾಡಿರಿ. ಯಾಕಂದ್ರೆ ಹೊರ ಸಲ ಕೆಲವರು ಇನ್ಶೂರೆನ್ಸ್ ಮಾಡಿದವರು 8, 10 ಲಕ್ಷ 20 ಲಕ್ಷ ತೊಗೊಂಡಿದ್ದಾರೆ. ನಮ್ಮಲ್ಲಿ ತಿಕ್ಕೊಂಡಾಗಲಿ 20 ಲಕ್ಷ ತೊಗೊಂಡಿದ್ದಾರೆ. ಆದರೂ ಕೂಡ ಯಾಕೋ ಒಂದು ಸ್ವಲ್ಪ ಇವತ್ತು ದಿವಸ ಈಗೂ ಕೂಡ 50% ರೈತರು ಇನ್ಶೂರೆನ್ಸಿಂದ ಹಿಂದೇಟ್ ಆಗ್ತಾ ಇದ್ದಾರೆ. ಅದಕ್ಕೆ ಇನ್ಶೂರೆನ್ಸ್ ವ್ಯಾಪಕ ಆಗಬೇಕು. ಯಾಕಂದ್ರೆ ರೈತರು ಮುಗ್ದಿರ್ತಾರೆ, ಅವ್ರಿಗೆ ತಿಳಿಯುವಂಥದ್ದು, ಅವ್ರಿಗೆ ಈ ಒಂದು ಆಂದೋಲನ ಥರ ಇವತ್ತು ದಿವಸ ಜನರಿಗೆ ಇದು ಮಾಡುವಂಥದ್ದು ಮಾಧ್ಯಮದ ಪಾತ್ರವನ್ನು ಕೂಡ ತಮ್ಮದು ಕೂಡ ಪಾತ್ರ ಇದೆ, ತಮ್ಮದು ಕೂಡ ಜವಾಬ್ದಾರಿ ಇದೆ. ನಾವು ಕೂಡ ನೋಡಿ ಚಿಮ್ಮನ್ ಕಟ್ಟಿಯವರಿಗೆ ವಯಸ್ಸಾಗಿದೆ. ವಯಸ್ಸಿನ ಇದರ ಸಹಜದಿಂದ ಅವ್ರಿಗೇನು ಮಾತಾಡ್ತಾರೆ ಅವ್ರಿಗೆ ತಿಳಿದಲ್ಲ ಏನ್ರಿ. ಹೀಗಾಗಿ ಅದಕ್ಕೆ ಭಾಳಷ್ಟು ಮಹತ್ವ ಕೊಡಬೇಕಾಗಿದ್ದಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಹೇಳಿದ್ರು ವಯಸ್ಸಾಗಿದೆ. ಆ ವಯಸ್ಸಿನಲ್ಲಿ ನಮಗೂ ಹಿಂಗೆ ಆಗ್ತದೆ, ನಿಮಗೂ ಹಂಗೆ ಆಗ್ತದೆ. ಹೌದು ನೋಡಿ, ಅವರು ಹಿರಿಯರು ಅಂತ ಹೇಳಿ ಒಂದು ದಿವಸ ಆ ಭಾಗದ ಜನಪ್ರತಿನಿಧಿಗಳು ಅಂತ ಹೇಳಿ ತಿಳ್ಕೊಂಡು ಕರೆದು ಮಾತನ್ನ ಕೊಟ್ಟಾರ. ಅದನ್ನ ಅರ್ಥ ಮಾಡ್ಕೊಳ್ಳಿ ನೋಡಿ. ಅವ್ರಿಗೆ ವಯಸ್ಸಾಗಿದೆ ಅಷ್ಟೇ ನಾನು ಹೇಳ್ತೀನಿ. ವಯಸ್ಸಿಗೆ ನಾವು ಗೌರವ ಕೊಡಬೇಕು. ವಯಸ್ಸಾದಾಗ ಅನಾರೋಗ್ಯದಿಂದ ಅವರು ವರ್ತಿಸ್ತಾರೆ. ಗೋವಿಂದ ಕಾರಜೋಳ ಅವರು ಒಂದು ಪ್ರೆಸ್ ಮೀಟ್ ಒಳಗೆ ಹೇಳಿದ್ರು, JDS ಇಸ್ ಮೋರ್ ಕ್ಲೋಸರ್ ಟು ಬಿಜೆಪಿ ದೆನ್ ಕಾಂಗ್ರೆಸ್. ಆಮೇಲೆ ಎರಡನೇ ಘಟನೆ ಆಗ್ತೈತಿ, ಇವರು ದೇವೇಗೌಡರು ಹೋಗಿ ಪ್ರಧಾನಮಂತ್ರಿ ಭೇಟಿಯಾಗಿ ಅವ್ರ ಬಗ್ಗೆ ಬಹಳ ಪ್ರೈಸಸ್ ಅಬೌಟ್ ಇದು ಏನು ಅಂದ್ರೆ ನೀವು ಯಾವಾಗಲೂ ಹೇಳ್ತೀರಿ JDS ಇಸ್ ಬಿ ಟೀಮ್ ಆಫ್ ಬಿಜೆಪಿ ಅನ್ನೋದು, ಅದು ಪುಷ್ಟಿ ಕೊಡುವಂತಲ್ಲ. ವಾಟ್ ಇಸ್ ಹೌ ಯು ಟಿಕೆಟ್? ಅಲ್ಲ, JDS ಇಸ್ ನಿಶ್ಚಿತವಾಗಿ ಬಿಜೆಪಿ ಬಿ ಟೀಮ್ ಅಂತ ಅವ್ರು ಹೇಳ್ಕೋಬೇಕಾಕ. ದೇ ಆರ್ ಆಲ್ಸೋ ಬಿ ಟೀಮ್ ಆಫ್ ನಿಮ್ಮ ಯಾವುದದು AMM ಅದಲ್ಲ ನಿಮ್ಮದು OC. ಈಗೇನು ಕೆಲಸ ಮಾಡಿರೋರು ಬೀದರ್ದಲ್ಲಿ ಇದ್ರೆ ಯಾವುದದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಬಸವ ಕಲ್ಯಾಣದಾಗ ಅಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿ ಹಾಕಿದ್ರು. ಆರಿಸ್ತಂದ್ರ ಹಾಕಿ ಆರಿಸ್ತಂದ್ರ ಮತ್ತೆ ಬೇರೆ ಓಟ್ ಸ್ಪ್ಲಿಟ್ ಮಾಡಿದ್ರು, ಸೋಲಿ ಕಾರಣ ಅದು. ಸಿದ್ದಿಗೆಲ್ಲಿ ಅಲ್ಪಸಂಖ್ಯಾತ ಕ್ಯಾಂಡಿಡೇಟ್ ಹಾಕಿದ್ರು, ಹಾನಗಲ್ಲು ಕೂಡ ಅಲ್ಪಸಂಖ್ಯಾತ ಕ್ಯಾಂಡಿಡೇಟ್. ಅದಕ್ಕೆ ಯಾವ ಉದ್ದೇಶದಿಂದ ನೀವು ಅಲ್ಪಸಂಖ್ಯಾತರು ಆರಿಸ್ತಂದ್ರಿ? ನಾನು ಹೇಳ್ತೀನಿ, ನಿಮ್ಗೆ ನಿಜವಾದ ಅಲ್ಪಸಂಖ್ಯಾತರ ಮೇಲೆ ಇದು ಇದ್ರೆ ನೀವು ಮಂಡ್ಯ, ಹಾಸನ, ತುಮಕೂರು, ಏನು ದಕ್ಷಿಣ ಇದರಲ್ಲಿ ಪ್ರಾಬಲ್ಯ ನಿಮ್ದಿದೆ, JDS ಪ್ರಾಬಲ್ಯ ಇದೆಯಲ್ಲ, ಅಲ್ಲಿ ಮುಸಲ್ಮಾನರಿಗೆ ನೀವು ಟಿಕೆಟ್ ಕೊಟ್ಟು ಅವ್ರನ್ನ ಆರಿಸಿ ತಗೊಂಡ್ಬಂದಾಗ ನಿಮಗೆ ಹೌದಪ್ಪ ಅಲ್ಪಸಂಖ್ಯಾತರ ಬಗ್ಗೆ ಅವ್ರಿಗೆ ಕಳಕಳಿ ಇದೆ ಅಂತೇಳಿ ತುಂಬ ಅರ್ಥ ಆಗ್ತದೆ. ನೆಕ್ಸ್ಟ್ ಮತ್ತೆ ಅದೇ ಹೌದು, ಅದೇ MIM ಮಾಡೋ ಕೆಲಸ ಅವರು JDS ಅವ್ರು ಮಾಡ್ತಾ ಇದ್ದಾರೆ. ಇನ್ಶೂರೆನ್ಸ್ ಬಗ್ಗೆ ಹೇಳಿದ್ರಲ್ಲ ಸರ್, ಒಂದೇನು ಅದರಲ್ಲಿ ಹೇಳ್ತಾರೆ ಅಂದ್ರೆ ಈ ಹೋಬಳಿ ಲೆವೆಲ್ಗಿಂತನೂ ಅದು ಗ್ರಾಮ ಪಂಚಾಯತ್ ಲೆವೆಲ್ ಬಂದಾಗ ಮಾತ್ರ ಹೆಚ್ಚಿನ ರೈತರಿಗೆ ಅವಕಾಶ ಸಿಗ್ತೈತಿ. ಈಗ ಏನೋದೆ ಹುಬ್ಳಿ ಲೆವೆಲ್ ಐತಿ, ಹೆಚ್ಚಿನ ರೈತರಿಗೆ ಈಗ ಎಲ್ಲ ಕಡೆ ಹುಬ್ಳಿ ಲೆವೆಲ್ ಅಂತಲ್ಲ, ಈಗ ಅಲ್ಲೇ ಇವತ್ತು ಸಹ ಅವ್ರು ಏನು ಗೇಜ್ ಎಲ್ಲ ಗ್ರಾಮ ಪಂಚಾಯತ್ ಲೆವೆಲ್ದಾಗ ಇದಾವೆ. ಹುಬ್ಳಿ ಲೆವೆಲ್ದಾಗ ಇಲ್ಲ, ಗ್ರಾಮ ಪಂಚಾಯತ್ ಲೆವೆಲ್ ಅಂದಲ್ಲ. ಆದ್ರೆ ಮಾನದಂಡಗಳು ಈಗ ಅದನ್ನು ಮಾತಾಡಿದ್ರೆ ನಾನು ಅಲ್ಲಿನೂ ಕೂಡ ಇನ್ಶೂರೆನ್ಸ್ ಮಾನದಂಡಗಳಲ್ಲಿ ಭಾಳಷ್ಟು ಕೆಲವೊಂದು ಅವೈಜ್ಞಾನಿಕ ಮಾನದಂಡಗಳಿದಾವೆ ಏನ್ರಿ. ಅದನ್ನು ಕೆಲವೊಬ್ರು ಚರ್ಚೆ ಮಾಡಿದ್ದಾರೆ. ಈಗ ಇದು ಮುಗಿಲಿ, ಈಗ ಮಾಡಿದ್ರೆ ಮತ್ತು ನಾನೇ ಕುತ್ಕೊಂಡು ಆ ಕಾರಣ ಹೇಳ್ದಂಗೆ ಆಗ್ತದೆ. ಆ ಅವೈಜ್ಞಾನಿಕ ಅದನ್ನು ಕೂಡ ರಿವಿಸಿಟ್ ಮಾಡಬೇಕಾಗ್ತದೆ, ಮರುಪರಿಶೀಲನೆ ಮಾಡಬೇಕಾಗ್ತದೆ. ಒಂದು ಇನ್ಶೂರೆನ್ಸ್ದವ್ರು ಕೂಡ ಸೈಂಟಿಸ್ಟು ಮತ್ತು ಈ ಬೆಳಕೆ ಏನು ತಜ್ಞರಿದ್ದಾರೆ ಅವ್ರನ್ನೆಲ್ಲ ತೊಗೊಂಡು ಇವತ್ತು ದಿವಸ ಈ ಬೆಳೆಗಳ ಮತ್ತೊಮ್ಮೆ ಅದನ್ನು ಏನಿದೆಯಲ್ಲ ಅದನ್ನು ಮತ್ತಷ್ಟು ರೈತರಿಗೆ ಮತ್ತು ತೋಟಗಾರಿಕೆ ಬೆಳೀತಾರಲ್ಲ ಅವ್ರಿಗೂ ಅನುಕೂಲವಾಗ್ಲಿಕ್ಕೆ ಯಾವ ರೀತಿ ರೋಗ ಬರ್ತದೆ, ಯಾವ ರೀತಿ ಇದೆ ಪ್ರಾಕ್ಟಿಕಲ್ ಆಗಿ. ಸ್ವಾಭಾವಿಕ ಆಗಿದ್ದಾವೆ, ಇಲ್ಲ ಅಂತ ಹೇಳಿದ್ರೆ ಅದಕ್ಕೇನೆ ಹೇಳ್ತಾ ಇದ್ದಾನಲ್ಲ, ಅದು ಒಂದು ಭಾಗ ಇದೆ. ಬಟ್ ಲೆಟ್ ಅಸ್ ಟೇಕ್ ಇಟ್ ಲೇಟರ್. ಈಗ ನಾವು ಅದನ್ನು ಮಾತಾಡಿದ್ವಿ ಅಂದ್ರೆ ನಾವು ಏನಾಗ್ಬಿಡ್ತದೆ, ಈಗ ಬರುವಂಥದ್ದು ಜನ ಬದಲು ಅದಕ್ಕೆ ನಾವು ಹೆಚ್ಚಿನ ಮಾತನ್ನು ಕೊಡ್ತಾ ಇದ್ದೀನಿ. ನನಗೆ ಭಾಳಷ್ಟು ಜನ ಚರ್ಚೆ ಮಾಡಿದ್ದಾರೆ, ನನಗೆಲ್ಲ ಹೇಳಿದ್ದಾರೆ. ನಾನು ವಿಸಿಟ್ ಮಾಡಿದಾಗನೂ ಕೂಡ ಹೇಳಿದ್ದಾರೆ ಈ ರೀತಿ ಮಾನದಂಡಗಳು ಕಷ್ಟ ಇದಾವೆ ತಾವು ಹೇಳಿದಂತ ಹೇಳಿದ್ದಾರೆ. ಅದನ್ನು ಸಪ್ರೇಟ್ ಆಗಿ ಒಂದು ದಿವಸ ಆ ವಿಮೆ ಕಂಪನಿಗಳಿಗೆ ಸರ್ಕಾರದಿಂದ ತಜ್ಞರ ಬೇಸ್ಡ್ ಒಂದು ದಿವಸ ಅವ್ರು ವಿಮೆ ಕಂಪನಿ ಇದು ಬೇಡ, ಸರ್ಕಾರ ಮಾಡಿದ್ರೆ ಭಾಳ ಬೆಸ್ಟು ನಂಬರ್ 1. ಯಾಕೆ ಈ ರೀತಿ ಆಗೋದಿಲ್ಲ. ಆಮೇಲೆ ಎರಡನೇದಾಗಿ ಈಗ ವಿಮೆ ಕಂಪನಿಗಳು ಮಾಡಿದ್ರು ಕೂಡ ಅದಕ್ಕೆ ಸರಿಯಾಗಿ ತಜ್ಞರನ್ನ ರಿಪೋರ್ಟ್ ಮಾಡ್ಕೊಂಡು, ಈಗ ದ್ರಾಕ್ಷಿ ಬೆಳೆಗೆ ಯಾರು ತಜ್ಞರಿದ್ದಾರೆ, ಯಾವಾಗ ದ್ರಾಕ್ಷಿ ಬೆಳೆ ಹಾಳೆ ಆಕೈತಿ, ನೀವು ಒಂದೊಂದ್ಸಲ ನೀವು ಇಷ್ಟು ಮಳೆ ಬಂದ್ರೆ ಅಟ್ಟೆ ಹಾನಿ ಆಗ್ತದಂತಲ್ಲ, ಸ್ವಲ್ಪ ಮಳೆ ಬಂದೂ ಸಹ ಹಾನಿ ಆಗುವಂಥದ್ದಿದೆ, ಅದು ಬರೀ ಮಂಜು ಕವಿದೂ ಸಹ ಹಾನಿ ಆಗುವಂಥದ್ದು. ಅದೆಲ್ಲ ಪ್ರಾಕ್ಟಿಕಲ್ ಆಗಿ
ಏನು ರಿಯಾಲಿಟಿ ಇದೆ, ಸತ್ಯಕ್ಕೆ ಏನು ಸಹ ಹತ್ತಿರ ಇದೆ ಅದನ್ನು ತಗೊಂಡು ಆ ಮಾನದಂಡಗಳನ್ನ ತಗೊಳ್ಬೇಕು. ಅದರ ಪ್ರಕಾರ ಇನ್ಶೂರೆನ್ಸ್ದವರು ಲಾಸ್ ಅಸೆಸ್ ಮಾಡಬೇಕು. ಅದನ್ನು ನಾನು ಸಪ್ರೇಟಾಗಿ ನಾನು ಕೇಳಿದ್ದೀನಿ, ಒಬ್ರಿಗೆ ನೋಟ್ ಕೇಳಿದ್ದೀನಿ, ಕೆಲವರಿಗೆ ನಾನು ಕೂಡ ಎಕ್ಸ್ಪರ್ಟ್ ಅಲ್ಲ, ನೋಟ್ ಕೇಳಿದ್ದೀನಿ, ಕಂಪೇರ್ ಮಾಡಿ ಅದನ್ನು ಯಾವ ರೀತಿ ಅವ್ರು ಯಾವಾಗ ಕೊಡ್ತಾರೆ ಇನ್ಶೂರೆನ್ಸ್ದವರು, ಯಾವಾಗ ನಮ್ಗೆ ಇದಾಗ್ತದೆ, ವ್ಯತಿರಿಕ್ತವಾಗಿ ಯಾವಾಗ ಇದಾಗ್ತದೆ ಅಂತ ತಗೊಂಡು ಅದನ್ನ ರಾಜ್ಯ ಸರ್ಕಾರದಿಂದ ಕೊಟ್ಟು, ರಾಜ್ಯ ಸರ್ಕಾರದಿಂದ ಈಗ ವಿಮೆ ಕಂಪನಿಗಳಿಗೆ, ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಅದು ಬರೆದು ಆ ರೀತಿ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಒಂದು ದಿವಸ ಒಟ್ಟಾರೆ ನಾವು ತೋಟಗಾರ ಜನರಿಗೆ ಅನ್ಯಾಯ ಆಗಬಾರ್ದು, ಯಾವುದೇ ಮಾನದಂಡ ಕಷ್ಟ ಆಗಬಾರ್ದು. ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಮತ್ತು ವೆಲ್ಸ್ ಪರ್ಟಿಕ್ಯುಲರ್ಲಿ ಪ್ರಧಾನಿ ಆಯ್ತು ಬಿಜಾಪುರದ ನಾವು ಇದ್ದಾಗ ಮಾಡಿದ್ದೀನಿ, ನಾನು ಇದ್ದಾಗ ನಾನು ಶಕ್ತಿಪೂರ್ ಮಾಡಿದ್ದೀನಿ ಏನ್ರಿ, ಕಂಟಿನ್ಯೂ ಆಗಿಲ್ಲ ಅದು ಕಂಟಿನ್ಯೂ ಆಗೋ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ನಾವು ಏನಾಗಿದ್ದೀವಿ, ಪ್ರೈವೇಟ್ ಇನ್ವೆಸ್ಟ್ ನಾನು CSRನಲ್ಲಿ ಸುಮಾರು 9 ಕೋಟಿ ರೂಪಾಯಿ ನಾನು ಕೊಟ್ಟು, ಮುಂದೆ ನಾನೇ ನೀರಾವರಿ ಸಚಿವದಾಗ ಸಿದ್ದರಾಮಯ್ಯವ್ರಿಗೆ ಇದು ಮಾಡ್ಕೊಂಡು ನಾನು ಇದು ಮಾಡಿದ್ದೆ. ಅದು ಮುಂದಿನವ್ರು ಕಂಟಿನ್ಯೂ ಮಾಡಬೇಕು, ಅದು ಇಟ್ಸ್ ನಾಟ್ ಪಾರ್ಟ್ ಆಫ್ ದ ಸ್ಟೇಟ್ ಪ್ರೋಗ್ರಾಮ್. ನಾನೇ ಅದನ್ನು ತೊಗೊಂಡು ಮಾಡಿದ್ದೆ ಒಂದು ದಿವಸ. ಅದನ್ನೂ ಸದುಪಯೋಗ ಆಗಬೇಕು. ಯಾಕಂದ್ರೆ ನನಗೇನಾಗಿದೆ, ಭಾಳಷ್ಟು ಕಡೆ ನಾನು ಭಾಳಷ್ಟು ಕಾಳಜಿಯಿಂದ ತಾಜ್ ಬಾವಡಿ ಆಗಲಿ, ಒಂದು ದಿವಸ ಸುಮಾರು ಜಿಲ್ಲೆಯಲ್ಲಿ ಸುಮಾರು 40-45 ಬಾವಿಗಳನ್ನ ಇವತ್ತು ಸಹ ಆಳ್ಮೇಲೆ ಹಿಡ್ಕೊಂಡು ಎಲ್ಲ ಕಡೆ ಕೆಲವು ಕಡೆ ಉಪಯೋಗ ಮಾಡ್ತಾ ಇದ್ದಾರೆ, ಆಳ್ಮೇಲದಲ್ಲಿ ಉಪಯೋಗ ಮಾಡ್ತಾ ಇರಲಿಲ್ಲ, ಭಾಳ ಒಳ್ಳೇದಾಗಿದ್ರೆ ನಮ್ಗೆ ನೀರು ಬಿದ್ದು ಮಾಡ್ಕೊಂಡಿದ್ರು ಅಂತ ಹೇಳಿದ್ರು. ಅದು ಅಕ್ಕ ತಂಗಿ ಬಾವಿ ಅಂದ್ಕೊಂತ ಆಳ್ಮೇಲ್ದಾಗ ಹೌದಾಗಿಲ್ಲ ಸರ್ ನೀವು ಮಾಡಿಕೊಟ್ರಿ ಮನೆ ಹೋದಾಗ ನಾನು ಹೇಳ್ತಾ ಇದ್ದೆ. ಆದರೆ ಇನ್ನೂ ಕಡೆ ಇಲ್ಲಿ ಆಗಬೇಕು. ಅಟ್ಲೀಸ್ಟು ಈ ತಾಜ್ ಬಾವಡಿ ಇನ್ನಿತರ ಬಾವಡಿ ಏನದವಲ್ಲ, ಈ ಎಲ್ಲ ಬಾವಡಿಗಳ ನೀರು ಕುಡಿಲಿಕ್ಕೆ ಬಳಸ್ಕೊಳ್ತಿದ್ರು ಕೂಡ ಅಟ್ಲೀಸ್ಟ್ ಸ್ನಾನ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಆಮೇಲೆ ನಿಮ್ಮ ಅದರ ಪರ್ಪೋಸಸ್ ಏನ್ರಿ, ಸ್ನಾನ ಬಟ್ಟೆ ಒಗಿಲಿಕ್ಕೆ ಆಗಲಿ, ಇದಕ್ಕಾಗಲಿ, ಮನೆ ತೊಳಿಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ, ಮತ್ತು ನಿಮ್ಮ ಮನೆಗಳನ್ನ ಕಟ್ಟುವಂಥದ್ದು ಅದು ಇದು ಏನಿದಾವಲ್ಲ ಇದು ಬರ್ತಾವಲ್ಲ ಅದಕ್ಕೆಲ್ಲನೂ ಕೂಡ ಇತ್ತು ಸಹ ನೀವು ಇನ್ನಿತರ ಕಾರಣಗಳು ಸಹ ಬಳಸ್ಕೊಂಡ್ರೆ ಆ ನೀರು ಫ್ರೆಶ್ ಆಗಿ ಬರ್ತದೆ. ಮನೆ ಅವ್ರು ಕೇಳ್ತೀವಿ ಸರ್ ನೀವೆಲ್ಲ ಮಾಡಿರಿ, ಮತ್ತೊಂದು 10% ಹೊಲಸಾಗ್ಯದಂತೆ. ಹೊಲಸು ಮಾಡ್ಲಾರ್ದಂಗೆ ನೋಡ್ಕೋಬೇಕಲ್ಲ. ನಾನು ಹೋಗಿರ್ಲಿಲ್ಲಕ್ಕಾಗಲ್ಲ, ಮಾಡಿ ಕೊಟ್ಟಿದ್ದೀನಿ. ಭಾಳಷ್ಟು ಕಡೆ ಒಳ್ಳೆ ರೀತಿ ಇಟ್ಟರೆ ಆಗಿದೆ. ಆ ಸದುಪಯೋಗ ಆದರೆ ಅಷ್ಟು ಲೋಡು ಏನಾಗ್ತದೆ ಅಂದರೆ ಈ ಇದ್ರ ಮೇಲೆ ನಿಮ್ಮ ಡ್ರಿಂಕಿಂಗ್ ವಾಟರ್ ಮೇಲೆ ಕಡಿಮೆ ಆಗ್ತದೆ. ಈಗ ಕುಡಿ ನೀರು, ಸ್ನಾನ ಮಾಡೋ ನೀರು ಅದೇ ಭಾಳ ಜಾಸ್ತಿ, ಕುಡಿಯೋಕೆ ಎಷ್ಟು ಬೇಕು ಕಡಿಮೆ ಬೇಕಾಗ್ತದೆ. ಸ್ನಾನ ಮಾಡೋಕ್ಕೆ, ಬಟ್ಟೆ ಒಗ್ಯೋಕ್ಕೆ, ಪಾತ್ರೆ ತೊಗೊಳಕ್ಕೆ, ಮನೆ ತೊಗೊಳಕ್ಕೆ ಒಂದು ನೀರು ಉಪಯೋಗ ಆಗ್ತದೆ. ಮತ್ತು ನಿಮ್ಮ ಬಿಲ್ಡಿಂಗ್ ಕಟ್ಟೋದು ಅದು ಇದು ಇರ್ತಾವಲ್ಲ ಇನ್ನಿತರ ಕಾರಣಗಳಿಗೆ ಅದಕ್ಕೆ ಅಪೇಕ್ಷಿಸೋದು ನೀರೇ ಭಾಳ ಜಾಸ್ತಿ ಆಗ್ತದೆ, ಕುಡಿಯೋಕೆ ಕಡಿಮೆ ಇರ್ತದೆ. ಈ ನೀರನ್ನು ಅಲ್ಲಿ ನೀವು ಉಪಯೋಗ ಮಾಡ್ಕೊಂಡಿದ್ರೆ ಬಹುಶಃ ಅದು ಅಷ್ಟು ಲೋಡು ಕುಡಿ ನೀರು ಬೇಕು ಆಗ್ತದೆ. ಆ ಕುಡಿ ನೀರನ್ನ ನೀವು ಜಾಸ್ತಿ ಜನರಿಗೆ ದಿವಸ ಒಂದ್ಸಲ ಕೊಡ್ತಿದ್ರೆ 2 ಸಲ ಕೊಡೋಕೆ ನಿಮ್ಗೆ ಕಾರಣ ಆಗ್ತದೆ. ಅದು ಪ್ಲಾನಿಂಗ್ ಬೇಕು, ಅದನ್ನ ಮಾಡ್ಕೋಬೇಕು ಅಧಿಕಾರಿಗಳು. ನಾನು ಒಂದ್ಸಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುನ್ಸಿಪಲ್ ಕಮಿಷನರ್ಗೆ ಮತ್ತೆ ನಾನು ಅದನ್ನು ವಿನಂತಿ ಮಾಡ್ಕೋತೀನಿ, ಈ ರೀತಿ ಮಾಡಿದ್ರೆ ಒಂದು ಮಾಡಬೇಕು. ಏನ್ರಿ ನಾನೇ ಅವ್ರು ತಿಳ್ಕೊಬೇಕಲ್ಲ, ಅವ್ರು ಜನ ಆರಿಸಿ ಕಳಿಸಿದಾರ. ನೀವು ಹೇಳಿ, ಮಾಧ್ಯಮದವ್ರು ಹೇಳಿ. ಟ್ರೀಟ್ಮೆಂಟ್ ಪ್ಲಾಂಟ್ ಸಹಿತ ಇನ್ಸ್ಟಾಲ್ ಆಗಿಲ್ಲ. ಯಾವ್ದ್ರಿ? ತಾಜ್ ಬೋಡಿ ಕಾಂಟ್ರವರ್ಸಿ ಆಗಿ ಅದು ಸಹಿತ ಇನ್ಸ್ಟಾಲ್ಮೆಂಟ್ ಆಗಿದೆ. ಯಾವ್ದ್ರಿ? ಟ್ರೀಟ್ಮೆಂಟ್ ಪ್ಲಾಂಟ್, ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್. ಇಲ್ಲ, ಅದನ್ನ ಇದಕ್ಕೆ ಹೋಗ್ಬೇಕಂತ ಮಾಡಿದ್ರು ನಾವು, ಸಿವಿಲ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ನಾವು. ನನ್ನ ಪ್ರಕಾರ ನನಗೆ ಗೊತ್ತಿಲ್ಲ, ಗಣೇಶ ವಿಸರ್ಜನೆ ಮತ್ತು ಪ್ರಾಬ್ಲಮ್ ಆಗಿ ಅವ್ರದ್ದಾಗಿಲ್ಲ, ಅದು ಗೊತ್ತಿಲ್ಲ ನನಗೆ. ನನಗೆ ಒಂದೊಂದು ಗೊತ್ತಿತ್ತಂದ್ರೆ ಅದನ್ನ ಸಿವಿಲ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ತಾಜ್ ಬೋಡಿ ನೀರು ಇದು ಮಾಡಿದ್ರು, ನಾನು ಚೆಕ್ ಮಾಡ್ತೇನೆ. ನಾನು ಸೆಷನಲ್ಲಿ ಇದು ಇದರ ಇನ್ಶೂರೆನ್ಸ್ ಅಥವಾ ಇದು ಕ್ರಾಪ್ ಫೇಲ್ಯೂರ್ ಬಿಟ್ಟು ಯಾವ ವಿಷಯಗಳು ಮತ್ತೆ ಯಾವುದು ಅದರ ಪರ್ಟಿಕ್ಯುಲರ್ ನಮ್ಮ ನೀರಾವರಿ ಪ್ರೋಗ್ರಾಮ್ಗಳು ಸ್ವಲ್ಪ ಸ್ಥಗಿತ ಆಗುವಂಟವು ನಮ್ಮ ಜಿಲ್ಲೆಯಲ್ಲಿ. ತಾವು ಇದ್ದಾಗ ಇನ್ನು ಫಾಸ್ಟ್ ತೆಗೆದಿತ್ತು, ಕಡಿಮೆ ಆದಂಥ ಒಂದು ಆರೋಪ, ಅದರ ಆ ವಿಷಯಗಳನ್ನು ಏನು ಹೇಳ್ತೀರಿ? ಈಗ ಒಟ್ಟಾರೆ ನಮ್ಮದು ಶಾಸಕಾಂಗ ಪಕ್ಷ ಸಭೆ ಆಗ್ತದೆ, ವಿರೋಧ ಪಕ್ಷ ನಾಯಕರಿರ್ತಾರೆ, ಎಲ್ಲರೂ ಕೂಡಿ ಅಲ್ಲಿ ಕಾರ್ಯಸೂಚಿ ಇದು ಆಗ್ತದೆ. ನೀರಾವರಿ ಕಾಮಗಾರಿಗಳನ್ನು ಒಳಗೊಂಡು ಇವತ್ತು ನೀರಾವರಿಯಲ್ಲಿ PWD ಭ್ರಷ್ಟಾಚಾರ ಒಳಗೊಂಡು ಎಲ್ಲನೂ ಕೂಡ ಚರ್ಚೆ ಆಗ್ತದೆ. 2 ದಿವಸದ ಸೆಕ್ಷನ್ಗಳಲ್ಲಿ ಒಂದು ಪ್ಲೇಸ್ ಕಾಂಗ್ರೆಸ್ ನಿಶ್ಚಿತ ಅಂತ ಹೇಳಿದ್ದೀವಿ. ಇನ್ನೊಂದು ಪ್ಲೇಸ್ ಇದೊಂದು ಪ್ಲೇಟ್ನ ಸ್ವಾಭಾವಿಕವಾಗಿ BJP ಗೆಲ್ತಾರೆ, 2 ರಾಷ್ಟ್ರೀಯ ಪಕ್ಷಗಳು ಗೆಲ್ತಾರೆ. ಡಿಸೆಂಬರ್ 13 ಸೆಷನ್ ಸ್ಟಾರ್ಟ್ ಆಗುತ್ತೆ ಸರ್. ಅಪ್ಪರ್ ಹೌಸ್ ಅಲ್ಲಿ ಲೀಡರ್ ಆಫ್ ದ ಅಪೋಸಿಷನ್ SR ಪಾಟೀಲ್ ಅವರು ಇದ್ದಾರೆ ಸರ್. ಬಟ್ ಈ ಸ್ಟಿಲ್ ಅನ್ಹ್ಯಾಪಿ, ಪಾರ್ಟಿಸಿಪೇಟ್ ಮಾಡ್ತಾರೋ ಇಲ್ಲೋ ಅನ್ನೋ ಡೌಟ್. MLC ಎಲೆಕ್ಷನ್ ಎಲ್ಲಿವರೆಗೆ ಅವ್ರ ಟರ್ಮ್ ಇರ್ತದೆ ಅಲ್ಲಿವರೆಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. But he is unhappy with the MLC. No, he is not unhappy. See, he is canvassed for Sunil Patil in Bilgi, and he has appealed. And ಇಂಥ ಊಹಾಪೋಹಗಳಿಗೆ, ಇಲ್ಲ ಸಲ್ಲದ ಸುದ್ದಿಗಳಿಗೆ ಇದು ಕೊಡಬೇಡಿ ಅಂತೇಳಿ ಅವರೇ ಅಪೀಲ್ ಮಾಡಿದ್ದಾರೆ.
ಹಾಂ ಪಕ್ಷೇತರ ಮೋಸ ಮಾಡಿದೆ, ಕುಟುಂಬ ರಾಜಕಾರಣ ಮಾಡ್ತಾ ಇರೋದೆಲ್ಲ ಕಾಂಗ್ರೆಸ್ ಯಾರು ಹೇಳ್ತಾರಲ್ಲ ಅವರು ಕಾಂಗ್ರೆಸ್ ಪಕ್ಷದ ಆಫೀಸ್ಗೂ ಬಂದಿಲ್ಲ, ಕಾಂಗ್ರೆಸ್ ಪಕ್ಷದ ಒಂದು ಚುನಾವಣೆನೂ ಮಾಡಿಲ್ಲ, ಕಾಂಗ್ರೆಸ್ ಪಕ್ಷದ ಆಫೀಸೂ ನೋಡಿಲ್ಲ, ಕಾಂಗ್ರೆಸ್ ಪಕ್ಷದ ಒಂದು ಚುನಾವಣೆನೂ ಮಾಡಿಲ್ಲ. ಆಮೇಲೆ ಇಲೆಕ್ಷನ್ ಬಂದಾಗ ಟಿಕೆಟ್ ಬಂದು ಕೇಳ್ತಾರೆ, ಅರ್ಜಿನೂ ಕೊಟ್ಟಿರಂಗಿಲ್ಲ. ಅಂಥವ್ರ ಬಗ್ಗೆ ನಾನು ಮಾತನಾಡೋದು ಅವಶ್ಯಕತೆ ಇಲ್ಲ. ರೈಟ್ ಸರ್, ಥ್ಯಾಂಕ್ ಯು. ಭಾಳ ದಿವಸ ಆಯ್ತು ಭೇಟಿಯಾಗಿಲ್ಲ, ಸುಮ್ಮನೆ ನಾವು ನಿಮ್ದು ಏನಾದ್ರು ಕೇಳೋಣ, ಎಲ್ಲ ಮಾಧ್ಯಮದವ್ರದ್ದು ಕರ್ವಿ ಅಂತ ಏನು ರಾಮ ಹೇಳಿದಾರಪ್ಪ ನಿಮ್ಗೆ ಕೇಳ್ಬೇಕಂತ ಹೇಳಿ ನಿಮ್ದು ಏನಾದ್ರು ವಿಚಾರಗಳನ್ನು ಕೇಳೋಣ ಅಂತ ಕೂತಿ. बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और ख़बरों के लिए देखते रहिए बी न्यूज़ नेशन।